ಆ, ನಮಸ್ಕಾರ ಎಲ್ರಿಗೂ. ಕೊಡಚಾದ್ರಿ ಚಿಟ್ಸು ಕಳೆದ 19 ವರ್ಷಗಳಿಂದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಗ್ರಾಹಕರೊಂದಿಗೆ ಇದುವರೆಗೂ 49 ಬ್ರಾಂಚ್ಗಳನ್ನು ಹೊಂದಿತ್ತು. ಇದು ಗ್ರಾಹಕರ ಹಿತಾಸಕ್ತಿಯ ಮೇರೆಗೆ ಮತ್ತು ಅವರ ಅಭಿಪ್ರಾಯದ ಮೇರೆಗೆ ಮಲ್ಲೇಶ್ವರದಲ್ಲಿ ನಮ್ಮ 50ನೇ ಬ್ರಾಂಚ್ನ ಓಪನ್ ಮಾಡ್ತಾ ಇದ್ವಿ. ಹೀಗೆ ತಮ್ಮೆಲ್ಲರ ಸಹಕಾರ ಮತ್ತು ಸಲಹೆ ಒಂದಿಗೆ ನಾವು ಇನ್ನೂ ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಚಿಟ್ ಫಂಡ್ ಅಂದರೆ ಏನು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಕಮ್ಯುನಿಟಿ ಬೇಸ್ಡ್ ಫಿನಾನ್ಷಿಯಲ್ ಸಿಸ್ಟಮ್. ಇದು ಆ್ಯಕ್ಚುಲಿ ಜನರೇ ಒಂದು ಗುಂಪು ಒಟ್ಟಾಗಿ ಸೇರಿಕೊಂಡು ಅವರಿಗೋಸ್ಕರನೇ ಒಂದು ಫಿನಾನ್ಷಿಯಲ್ ಸಹಾಯ ಮಾಡುವಂಥ ಒಂದು ಸಿಸ್ಟಮ್. ಇದು ತುಂಬ ಹಳೆಯದು. ಇದು ಇವಾಗ ಹಳೆ ಟ್ರೆಡಿಷನಲ್ ಜೊತೆಗೆ ಹೊಸ ಟೆಕ್ನಾಲಜಿಕಲ್ ಟಚನ್ನು ಕೊಟ್ಟು ನಾವು ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತಾ ಇದ್ದೀವಿ. ಏನಪ್ಪ ಬೆನಿಫಿಟ್ ಅಪ್ಪ ಅಂದರೆ ಚಿಟ್ಟಲ್ಲಿ ಈಗ ನಾವು ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯಾಂಕು NBFCಗಳಿಗೆ ಹೋದರೆ ಅಲ್ಲಿ ನೀವು ಹಣನ ಇಡೋಕೆ ಸಾಧ್ಯ, ಅದೇ ಅಕೌಂಟಲ್ಲಿ ಸಾಲವಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಮತ್ತು ಹಾಗೆ ಸಾಲನ ಯಾವುದೋ ಒಂದು ಅಕೌಂಟಲ್ಲಿ ಸಾಲವಾಗಿ ತೊಗೊಳಕ್ಕೆ ಸಾಧ್ಯ. ಇದು ನಿಮಗೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಏನು ಫ್ಲೆಕ್ಸಿಬಿಲಿಟಿ ಅಪ್ಪ ಅಂದರೆ ನೀವು ನಿಮ್ಮಲ್ಲಿ ಹಣ ಇದ್ದಾಗ ಒಂದು ಜಾಗದಲ್ಲಿ ಅಥವಾ ಒಂದು ಅಕೌಂಟಲ್ಲಿ ಇಡ್ತಾ ಹೋಗ್ತೀರಾ, ನಿಮಗೆ ಅವಶ್ಯಕತೆ ಬಿದ್ದಾಗ ಅದೇ ಹಣನ ನಿಮ್ಮ ಟಾರ್ಗೆಟೆಡ್ ಅಮೌಂಟಿಗೆ ಸಾಲವಾಗಿ ಕನ್ವರ್ಟ್ ಮಾಡ್ಕೊತೀರಾ. ಇದು ಚಿಟ್ಟು ಅಂತ ಹೇಳೋದು. ಇದ್ರ ಬೆನಿಫಿಟ್ ಏನಪ್ಪ ಅಂತಂದರೆ ಇಲ್ಲಿ ಗ್ರಾಹಕರಿಗೆ ಇದರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಬಡ್ಡಿ ಇಲ್ಲ. ಅವರು ಹಾಕಿರೋ ಪೂಲ್ ಮಾಡಿರೋ ಹಣನ ಅವ್ರಿಗೆ ಹೇಗೆ ಬೇಕು, ಎಷ್ಟಕ್ಕೆ ಬೇಕು ಅಂತ ಅವ್ರದ್ದೇ ನಿರ್ಧಾರ ಮಾಡ್ತಾರೆ. ಅದನ್ನು ಒಂದು ಬಿಡ್ಡಿಂಗ್ ಪ್ರೋಸೆಸ್ ಮುಖಾಂತರ ನಡೆಸ್ತಾರೆ. ಇದು ಈಗ ಮುಂಚೆ ಹೇಗೆ ಆಗ್ತಿತ್ತಪ್ಪ ಅಂದರೆ ಅದು ಒಂದು ಟ್ರೆಡಿಷನಲ್ ಮೆಥಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ನಾವು ಕೊಡಚಾದ್ರಿ ಚಿಟ್ಸು ಇದನ್ನು ಟ್ರಾನ್ಸ್ಪರೆಂಟ್ ಆಗಿ ತೊಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆ್ಯಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಪ್ರಪಂಚದ ಯಾವುದೇ ಮೂಲಲ್ಲಿ ಕೂತ್ಕೊಂಡು ಕೂಡ ಅದನ್ನು ಆಪ್ರೇಟ್ ಮಾಡ್ಬೋದು. ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ನ ಅಲ್ಲೇ ನೋಡ್ಬೋದು, ಅಲ್ಲೇ ಹೊಸ ಚಿಟ್ಟನ್ನು ಎನ್ರೋಲ್ ಆಗ್ಬೋದು, ಹಾಗೆ ಅಲ್ಲೇ ಪೇಮೆಂಟು ಕೂಡ ಮಾಡ್ಬೋದು, ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಬೋದು, ಹಾಗೆ ಅದನ್ನು ವಿಡ್ರಾನು ಕೂಡ ಅದ್ರ ಮುಖಾಂತರ ಮಾಡ್ಬೋದು. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇವಾಗ ಹೇಗೆ ನಮ್ಮ UPI ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ UPI ಮುಖಾಂತರ ಪೇಮೆಂಟ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆನೂ ಕೂಡ ಇದೆ. ಅವರಿಗೆ ಪ್ರತಿ ತಿಂಗಳು ಕೂಡ ಅವರ ಸ್ಯಾಲ್ರಿ ಬಂದ ತಕ್ಷಣ ಅವರ ಬ್ಯಾಂಕ್ ಖಾತೆಯಿಂದ ಕಟ್ ಆಗೋ ಥರನೂ ಮಾಡ್ಬೋದು. ಅಥವಾ ಅವರು ನಮ್ಮ ಎಕ್ಸಿಕ್ಯೂಟಿವ್ನ ಕರೆದ್ಬಿಟ್ಟು ಕಟ್ಟೋದು ಕೂಡ ಮನೆ ಬಾಗಿಲಿ ಬಂದು ಕೂಡ ಕಟ್ಸ್ಕೊಳ್ಳೋವಂಥ ವ್ಯವಸ್ಥೆನೂ ಕೂಡ ಇದೆ. 100% ಇಲ್ಲ. ಈವನ್ ಎನ್ರೋಲ್ ಆಗೋದಕ್ಕೂ ಕೂಡ ಅವರು ಆಫೀಸ್ ಬರೋ ಅವಶ್ಯಕತೆ ಇಲ್ಲ, ಮೊಬೈಲ್ ಮುಖಾಂತರ ಎನ್ರೋಲ್ ಆಗ್ಬೋದು. ಬಿಡ್ಡಿಂಗ್ ಮಾಡೋದಕ್ಕೂ ಕೂಡ ಅವರು ಮೊಬೈಲ್ ಮುಖಾಂತರನೇ ಎನ್ರೋಲ್ ಆಗ್ಬೋದು, ಬಿಡ್ಡಿಂಗ್ ಮಾಡ್ಬೋದು. ಹಾಗೆ ಅವರ ಹಣ ಕಟ್ಟೋದಕ್ಕೆ ಕೂಡ ಮೊಬೈಲ್ ಮುಖಾಂತರನೇ NEFT ಮುಖಾಂತರ ಕಟ್ಬೋದು, ಮತ್ತು UPI ಮುಖಾಂತರ ಮೊಬೈಲ್ ಆ್ಯಪಲ್ಲಿ ಕಟ್ಬೋದು. ಇನ್ಸ್ಟೆಂಟ್ ಆಗಿ ಅವರಿಗೆ ಅವರ ಖಾತೆಗೆ ರೆಸಿಪ್ಟ್ ಬರುತ್ತೆ, ಅವರು ಅವರ ಸೇವಿಂಗ್ಸ್ನ ಅಲ್ಲೇ ಮೊಬೈಲಲ್ಲೇ ನೋಡ್ಬೋದು. ಇಲ್ಲಿವರೆಗೂ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ? 49 ಬ್ರಾಂಚ್ ಎಷ್ಟು ಜನ ಬೆನಿಫಿಷಿಯರಿ? ಸುಮಾರು ಲಕ್ಷಾಂತರ ಜನ ಇದೆ. ಇದುವರೆಗೂ 1,08,000 ಜನ ಕಸ್ಟಮರ್ ಇದ್ದಾರೆ. ಅದಕ್ಕಿಂತ ಆವಾಗ ನಾವು ಕನ್ಸರ್ವೇಟಿವ್ ಆಗಿ ಅಂದರೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ. ಇವಾಗ ಕಳೆದ 1 ವರ್ಷದಿಂದ ಇದು ಕನಿಷ್ಠ 10 ಪಟ್ಟು ಜಾಸ್ತಿ ಆಗಿದೆ. ನಾವು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಬ್ರಾಂಚ್ಗಳನ್ನ ಮಾಡ್ತಾ ಇದ್ದೀವಿ. ಈ ಗ್ರಾಮೀಣ ಭಾಗದಲ್ಲಿ ಎಸ್ಪೆಷಲಿ ಫಿನಾನ್ಷಿಯಲ್ ಆಕ್ಸೆಸ್ಗಳು ಕಡಿಮೆ ಇತ್ತು. ಇದ್ರ ಮುಖಾಂತರ ಅವರು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ನನ್ನ ಹೆಸರು ಪರಶುರಾಮ್ KN ಅಂತ. ನಾನು ಇದಕ್ಕಿಂತ ಮುಂಚೆ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ 7-8 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ, ಮತ್ತು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲೂ ಕೂಡ ಇವಾಗ ನಾನು ಕೊಡಚಾದ್ರಿ ಚಿಟ್ಸ್ ಇದ್ರ ಜೊತೆಗೇನೆ ಇದನ್ನ ಫೋಕಸ್ಡ್ ಆಗಿ ಜನರಿಗೆ ಅನುಕೂಲ ಆಗ್ತಾ ಇರೋದ್ರಿಂದ ಫೋಕಸ್ಡ್ ಆಗಿ ನಡ್ಸ್ಕೊಂಡು ಬಂದಿದ್ವಿ. ಹಾಗಾಗಿ ನಾವು ಟೆಕ್ನಾಲಜಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈ ಚಿಟ್ ಫಂಡಲ್ಲಿ ಏನೆಲ್ಲ ಟೆಕ್ನಾಲಜಿಕಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಜನರಿಗೆ ಟ್ರಾನ್ಸ್ಪರೆಂಟ್ ಆಗಿ ಸರ್ವಿಸ್ ಕೊಡ್ಬೋದು ಅನ್ನೋದನ್ನ ನೋಡಿಕೊಂಡು ಈಗ ಹೊಸದಾಗಿ ನಾವು ಮೊಬೈಲ್ ಆ್ಯಪನ್ನು ಇನ್ವೆಂಟ್ ಮಾಡಿದ್ವಿ. ಇಲ್ಲಿ ಪೇಪರ್ಲೆಸ್, ಎವ್ರಿಥಿಂಗ್ ಇಸ್ ಪೇಪರ್ಲೆಸ್. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜನರಿಗೆ, ಭಾಳಷ್ಟು ಜನರಿಗೆ ಚಿಟ್ ಫಂಡ್ ಅಂದರೆ ಅದ್ರ ಬಗ್ಗೆ ಜಾಸ್ತಿ ಅರಿವಿಲ್ಲ. ಇದಕ್ಕೆ ಆದಂಥ ಕಾನೂನು ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಇದನ್ನ ಒಂದು ಕಾನೂನಿನ ಸರ್ಕಾರದ ಒಂದು ಇಲಾಖೆ ಹ್ಯಾಂಡಲ್ ಮಾಡುತ್ತೆ. ಚಿಟ್ ಫಂಡಿನ ಸಣ್ಣ ಸಣ್ಣ ದಾಖಲೆನೂ ಕೂಡ ಅಂಕಿ ಅಂಶನ ವೆರಿಫೈ ಮಾಡುತ್ತೆ ಅಂತ ಗೊತ್ತಿಲ್ಲ.
ಚಿಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿಯೊಬ್ರು ಕೂಡ ಸೆಕ್ಯೂರ್ ಆಗಿರ್ತಾರೆ, ಸೇಫ್ ಆಗಿರ್ತಾರೆ. ಆ ರೀತಿ ಏನಾದ್ರು ಸಮಸ್ಯೆ ಆದ್ರೆ ಅದರದೇ ಆದ ಇಲಾಖೆಗೆ ಹೋಗಿ ದೂರು ಕೊಡ್ಬೋದು ಅಂತಲೂ ಗೊತ್ತಿಲ್ಲ. ಇಲ್ಲಿ ಮೋಸ ಹೋಗಕ್ ಸಾಧ್ಯನೇ ಇಲ್ಲ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಮೋಸ ಎಲ್ಲಪ್ಪ ಹೋಗ್ತಾರೆ ಅಂತಂದ್ರೆ ರಿಜಿಸ್ಟರ್ಡ್ ಇಲ್ಲದೆ ಇರುವಂತ ಚಿಟ್ ಫಂಡ್ಗಳಲ್ಲಿ ಹೋಗಕ್ ಸಾಧ್ಯ ಇದೆ. ಹಾಗೆ ದಯವಿಟ್ಟು ಗ್ರಾಹಕರಿಗೆ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡುವಾಗ ಆ ಕಂಪನಿ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಆಗಿದೆಯಾ, ಅದಷ್ಟೇ ಅಲ್ಲ, ರಿಜಿಸ್ಟರ್ ಆದ್ಮೇಲೆ ಪ್ರತಿಯೊಂದು ಚಿಟ್ಟು ಹಾಕುವಾಗ ಆ ಫಂಡ್ಗಳು ರಿಜಿಸ್ಟರ್ ಆಗಿರ್ಬೇಕು. ಅದಕ್ಕೆ ಆದಂತ ಗೌರ್ಮೆಂಟ್ ಅಲ್ಲಿ ದಾಖಲೆಗಳಿರ್ತವೆ. ಆ ದಾಖಲೆಗಳನ್ನ ನೋಡಿ ಹಾಕಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ಕೂಡ ಗೌರ್ಮೆಂಟ್ ನಿಮಗೆ ಅಕೌಂಟಬಲ್ ಆಗುತ್ತೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ DROs ಇರ್ತಾರೆ, GROs ಇರ್ತಾರೆ. ದೇ ಆರ್ ದ ಅಕೌಂಟಬಲ್ ಡಿಪಾರ್ಟ್ಮೆಂಟ್ ಟು ಗೆಟ್ ಇಟ್ ಸಾಲ್ವ್ ದ ಇಶ್ಯೂಸ್. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ನಿಮಗೇನಾದ್ರೂ ನಾವು ಈಗ ನಮ್ಮ ಮೊಬೈಲ್ ಆ್ಯಪ್ ಅಲ್ಲಿ ಪ್ರತಿಯೊಂದು ಫಂಡ್ಗೂ ಕೂಡ ಗೌರ್ಮೆಂಟ್ ಹೇಗೆ ಅಕೌಂಟಬಲ್ ಆಗುತ್ತೆ, ಮತ್ತೆ ಅದು ಏನ್ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಕೂಡ ವಿಸಿಬಲ್ ಇರೋದ್ರಿಂದ, ಸೊ ಎವ್ರಿಥಿಂಗ್ ಈಸ್ ಲೀಗಲಿ ಪ್ರೋಸೆಸ್ಡ್. ಥ್ಯಾಂಕ್ ಯು, ಧನ್ಯವಾದ.